ನಮಸ್ಕಾರ. ನನ್ನ ಹೆಸರು ಮಧು ಕೌಶಿಕಾ ಚತುರ್ವೇದಿ ಅಂತ. ಈ ಅನುಗ್ರಹ ಕಥನ ಕಮಲಮ್ಮ ಎಂಬ ತಾಯಿಯದ್ದು. ಅವರಿಗೆ ಅನುಗ್ರಹ ಮಾಡಿದವರು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು. ಬಹಳ ವರ್ಷಗಳ ಹಿಂದೆ ಕಮಲಮ್ಮ ಅವರು ತಮ್ಮ ಕೆಲ ಸಂಬಂಧಿಕರ ಜೊತೆ ಶೃಂಗೇರಿಗೆ ಹೋಗಿರ್ತಾರೆ. ಅಲ್ಲಿ ಒಂದು ಧರ್ಮಛತ್ರದಲ್ಲಿ ಉಳಿದುಕೊಂಡಿರ್ತಾರೆ. ನಂತರದ ದಿನ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಧರ್ಮಛತ್ರಕ್ಕೆ ವಾಪಸ್ ಬಂದು ನರಸಿಂಹವನಕ್ಕೆ ಗುರುಗಳ ದರ್ಶನಕ್ಕೆ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. ಆಗ ಕಮಲಮ್ಮ ಅವರ 8 ತಿಂಗಳು ಮಗು ವಿಶ್ವ ಅಂತ ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪತ್ತೆ. ಒಂದೇ ಕ್ಷಣದಲ್ಲಿ ಮಗುವಿನ ದೇಹ ಬಿರುಸಾಗ್ಬಿಡುತ್ತೆ, ನೀಲಿ ಆಗೋದಕ್ಕೆ ಶುರುವಾಗುತ್ತೆ. ಮಗುವಿನ ಕಣ್ಣಿನ ಚಲನೆ ಕೂಡ ನಿಂತು ಹೋಗುತ್ತೆ. ಮಗುವಿನ ಸ್ಥಿತಿಯನ್ನು ನೋಡಿದ ಕಮಲಮ್ಮ ಅವ್ರ ಸಂಬಂಧಿಕರು ಕಮಲಮ್ಮ ಅವ್ರಿಗೆ ಹೇಳ್ತಾರೆ, ನೀನು ಇಲ್ಲೇ ಇದ್ದು ಮಗುವನ್ನು ನೋಡ್ಕೋತಾ ಇರೋ, ನಾವು ಗುರುಗಳ ದರ್ಶನ ಮಾಡ್ತೀವಿ, ನಂತರ ಮಠದ ಆಫೀಸ್ನಲ್ಲಿ ವಿಚಾರಿಸ್ಬಿಟ್ಟು ವೈದ್ಯರನ್ನು ಕರೆದುಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ನರಸಿಂಹವನಕ್ಕೆ ಗುರುಗಳ ದರ್ಶನಕ್ಕೆ ಹೋಗ್ತಾರೆ. ಕಮಲಮ್ಮ ಅವರಿಗೆ ತುಂಬ ಚಿಕ್ಕ ವಯಸ್ಸು. ಆ ಮಗುವಿನ ಸ್ಥಿತಿ ನೋಡಿ ಏನು ಮಾಡಬೇಕು ತನ್ನ ಮಗನಿಗೆ ಅಂತ ಗೊತ್ತಾಗೋದಿಲ್ಲ. ಆದರೆ ಒಬ್ಬ ತಾಯಿಗೆ ತನ್ನ ಕಂದನ ಜೀವ ತನ್ನ ಕಣ್ಣೆದುರಿಗೆ ಕುಸಿತಾ ಇದೆ ಅನ್ನೋದಕ್ಕೆ ಯಾವ ದೊಡ್ಡ ದೊಡ್ಡ ವಿದ್ಯೆಗಳು ಬೇಕಾಗಿಲ್ಲ. ಅದು ತಾಯಿಗೆ ಅಗೋಚರವಾಗಿ ಗೊತ್ತಾಗ್ಬಿಡುತ್ತೆ ಮಗುವಿಗೆ ತೊಂದರೆ ಆದರೆ. ಮಗುವಿನ ಸ್ಥಿತಿಯನ್ನು ನೋಡಿದ ಕಮಲಮ್ಮ ಅವರಿಗೆ ಅಳೋದು ಒಂದು ಬಿಟ್ಟರೆ ಬೇರೆ ಏನು ಮಾಡಬೇಕು ಅನ್ನೋದು ಕೂಡ ತೋಚೋದಿಲ್ಲ. ಹಾಗೆ ಅಳ್ತಾ ಅಳ್ತಾ ಅವರ ದೃಷ್ಟಿ ಛತ್ರದ ಗೋಡೆ ಮೇಲಿದ್ದ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಚಿತ್ರದ ಮೇಲೆ ಬೀಳುತ್ತೆ. ಗುರುಗಳ ಚಿತ್ರ ಕಂಡು ಕೂಡಲೇ ಕಮಲಮ್ಮ ಅವ್ರು ಹೇಳ್ತಾರೆ, ಮನಸ್ಸಿನಲ್ಲಿ ಪ್ರಾರ್ಥನೆ ಶುರು ಮಾಡ್ತಾರೆ ಗುರುಗಳಿಗೆ, ಸ್ವಾಮಿ ಪರಮಾತ್ಮ, ನನ್ನ ಮಗುವನ್ನು ಕಾಪಾಡು. ನನ್ನ ಮಗನಿಗೆ ಏನಾದರೂ ಆದರೆ ನಾನು ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರೋ ನನ್ನ ಗಂಡನಿಗೆ ಏನಂತ ಉತ್ತರ ಹೇಳಲಿ? ನನ್ನ ಗಂಡನ ಮನೆಯವರಿಗೆ ಹೇಗೆ ಮುಖ ತೋರಿಸ್ಲಿ? ಅವರಿಗೆಲ್ಲ ಹೋಗ್ಬಿಟ್ಟು ನಾನು ಹೇಗೆ ಉತ್ತರ ಕೊಡಲಿ? ನಿನಗೆ ಜೀವ ತೆಗಿಲೇಬೇಕು ಅಂತ ನಿನ್ನ ನಿರ್ಣಯ ಆದರೆ ನನ್ನ ಜೀವ ತೆಗೆದುಬಿಡು, ಆದರೆ ನನ್ನ ಮಗುವಿನ ಜೀವವನ್ನು ಉಳಿಸ್ಕೊಡು. ಹಾಗೆ ಕಣ್ಮುಚ್ಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭವನ್ಯಾಷ್ಟಕಂನಲ್ಲಿ ಜಗದ್ಗುರು ಆದಿಶಂಕರ ಭಗವತ್ಪಾದಾಚಾರ್ಯರು ಅಮ್ಮನವರಿಗೆ ಹೇಳೋದು, ನ ಜಾನಾಮಿ ದಾನಂ ನ ಚ ಧ್ಯಾನ ಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರ ಮಂತ್ರಂ ನ ಜಾನಾಮಿ ಪೂಜಾಂ ನ ಚ ನ್ಯಾಸ ಯೋಗಂ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಅಮ್ಮ, ನನಗೆ ಯಾವ ದಾನ ಧ್ಯಾನ ತಂತ್ರ ಸ್ತೋತ್ರ ಮಂತ್ರ ಪೂಜೆ ನ್ಯಾಸಗಳು ಏನೂ ಗೊತ್ತಿಲ್ಲ. ಯಾವುದು ಪುಣ್ಯ ಅಂತಲೂ ಗೊತ್ತಿಲ್ಲ, ಯಾವುದು ತೀರ್ಥ ಅಂತಲೂ ಗೊತ್ತಿಲ್ಲ, ಯಾವುದು ಮುಕ್ತಿ ಯಾವುದು ಭಕ್ತಿ ಯಾವ ವ್ರತ ನನಗೇನೂ ಗೊತ್ತಿಲ್ಲ. ಈ ಸಂಸಾರ ಅನ್ನೋ ಅನಂತ ದುಃಖ ಸಾಗರದಿಂದ ನನ್ನನ್ನು ಕಾಪಾಡು. ನನಗೆ ಯಾರಿಲ್ಲ, ನೀನೇ ನನಗೆ ಗತಿ. ಹಾಗೆ ಕಮಲಮ್ಮ ಅವರು ಕಣ್ಮುಚ್ಚಿಕೊಂಡು ತಮಗೆ ತೋಚಿದ ರೀತಿಯಲ್ಲಿ ಜಗದ್ಗುರು ಮಹಾಸ್ವಾಮಿಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಜಗದ್ಗುರು ಮಹಾಸ್ವಾಮಿಗಳ ನಾಮಾವಳಿನಲ್ಲಿ ಅವರಿಗಿರೋ ನಾಮ ಅಂತ ಹೇಳಿದರೆ ದಾಕ್ಷಿಣ್ಯ ನಿಲಯಾಯ ನಮಃ. ಮಹಾಸ್ವಾಮಿಗಳು ಅಪಾರ ದಯೆ ಕರುಣೆ ಉಳ್ಳವರು. ಇನ್ನೊಂದು ನಾಮ ಅಂತ ಹೇಳಿದ್ರೆ ವಿವಿಧಾರ್ಥಿ ಪರಿಕ್ಲಿನ್ನ ಜನ ಸಂದೋಹ ದುಃಖಹೃದೇ ನಮಃ. ಅಂದರೆ ನಾನಾ ವಿಧದ ಕಷ್ಟಗಳಿಂದ ಜನಗಳು ಏನು ಬಳಲ್ತಾರೆ ಆ ದುಃಖವನ್ನು ತಮ್ಮ ಹೃದಯದಲ್ಲಿ ಒಂದು ಧರಿಸ್ತಾರೆ ಮಹಾಸ್ವಾಮಿಗಳ. ಅಂದರೆ ಆ ಜನರ ದುಃಖಗಳ ಒಂದು ತೀವ್ರತೆ ಏನಿದೆ ಮಹಾಸ್ವಾಮಿಗಳ ಅನುಭವಕ್ಕೆ ಬರುತ್ತೆ. ನತಭೂತಿ ಪ್ರದಾಯಕಾಯ ನಮಃ. ಅಂದರೆ ಯಾರು ಮಹಾಸ್ವಾಮಿಗಳಿಗೆ ಶರಣು ಹೋಗ್ತಾರೆ ಅವರಿಗೆ ಎಲ್ಲ ಮಂಗಳಗಳನ್ನು ಅನುಗ್ರಹಿಸ್ಬಿಡ್ತಾರೆ ಮಹಾಸ್ವಾಮಿಗಳು. ನಾವು ಆಡುಭಾಷೆಯಲ್ಲಿ ಹೇಳ್ಕೊಳ್ತೀವಿ,
ನನ್ನ ಹೊಟ್ಟೆ ನೋವು ನಿನಗೆ ಅರ್ಥ ಆಗೋದಿಲ್ಲ, ಅದು ಸತ್ಯ ಮನುಷ್ಯರಲ್ಲಿ. ಆದರೆ ಗುರುಗಳು ಎಂಬ ಶಕ್ತಿ ಅಥವಾ ತತ್ವ, ಅವರಿಗೆ ನೀವು ಅಮ್ಮ ಅಂತ ಕರೀರಿ, ಅಪ್ಪ ಅಂತ ಕರೀರಿ, ಅಥವಾ ಸ್ನೇಹಿತ ಅಂತ ಕರೀರಿ, ಆತ್ಮಬಂಧು ಅಂತ ಕರೀರಿ, ಅಥವಾ ಗುರುಗಳೇ ಅಂತ ತಿಳ್ಕೊಳ್ಳಿ. ಅದು ಎಂಥ ತಾಯಿ ಹೃದಯ ಗುರುಗಳದು ಅಂತ ಹೇಳಿದ್ರೆ, ನಮಗೆ ಆಗುವ ದುಃಖದ ತೀವ್ರತೆ ಮಹಾಸ್ವಾಮಿಗಳಿಗೆ ಗೊತ್ತಾಗುತ್ತೆ ಯಾವತ್ತು. ಹಾಗೆ ಕಣ್ಣು ಮುಚ್ಚಿ ಕಮಲಮ್ಮ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಧರ್ಮಛತ್ರದಲ್ಲಿ. ಅವರ ಸಂಬಂಧಿಕರೆಲ್ಲರೂ ನರಸಿಂಹವನದಲ್ಲಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಕಮಲಮ್ಮ ಅವರಿಗೆ ಮಗುವಿನ ಅಳುವಿನ ಶಬ್ದ ಕೇಳಿಸುತ್ತೆ. ಹಾಗೆ ಕಣ್ಣು ಮುಚ್ಕೊಂಡು ಪ್ರಾರ್ಥನೆಯಲ್ಲಿರೋ ಕಮಲಮ್ಮ ಅವರಿಗೆ ಇದು ನನ್ನ ಭ್ರಮೆ ಅಂತ ಅನಿಸುತ್ತೆ. ಆಗ ಇನ್ನೂ ಮಗು ಅಳುವ ಶಬ್ದ ಜಾಸ್ತಿಯಾಗಿ ಕೇಳಿಸುತ್ತೆ. ತಕ್ಷಣಕ್ಕೆ ಕಣ್ಬಿಟ್ಟು ನೋಡ್ತಾರೆ. ಎದುರುಗಡೆ ಅವ್ರ ಮಗು ಉಸಿರುಗಟ್ಟಿ ಅಳ್ತಾ ಇರುತ್ತೆ. ಈಗ ಮುಂಚೆ ಏನು ಭಯ ಆಯಿತು, ಈಗ ಅದಕ್ಕಿಂತ ಹೆಚ್ಚು ಭಯ ಆಗುತ್ತೆ ಕಮಲಮ್ಮ ಅವರಿಗೆ. ಯಾಕಂದರೆ ಅವರಿಗೆ ಏನು ಮಾಡಬೇಕು ಅಂತ ಏನೂ ಗೊತ್ತಾಗೋದಿಲ್ಲ. ತಕ್ಷಣಕ್ಕೆ ಏನಾಗುತ್ತೆ, ಅವ್ರ ಮಗು ವಿಶ್ವ ಅಳೋದನ್ನು ನಿಲ್ಲಿಸ್ಬಿಟ್ಟು ಕೈ ಬೆರಳನ್ನು ಬಾಯೊಳಗೆ ಹಾಕ್ಕೊಂಡು ಚೀಪ್ಕೊಂಡು ಕೈ ಕಾಲು ಅರಳಿಸಿ ನಗೋದಕ್ಕೆ ಶುರು ಮಾಡುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ನಿಶ್ಚಲವಾಗಿದ್ದ ಮಗು ನಗುವುದಕ್ಕೆ ಶುರು ಮಾಡುತ್ತೆ. ಕಣ್ಣು ಕೈ ಕಾಲುಗಳ ಚಲನೆ ಮಾಡಿಕೊಂಡು ನಗೋದಕ್ಕೆ ಶುರು ಮಾಡುತ್ತೆ. ಆ ಕ್ಷಣ ತಾಯಿ, ಆ ಹೆಣ್ಣುಮಗಳು ಕಮಲಮ್ಮ ಅವರು ನಡುಗು ಬಿಡ್ತಾರೆ, ಅಚ್ಚರಿಗೊಳ್ತಾರೆ, ಅಳ್ತಾರೆ, ದಂಗಾಗಿ ಬಿಡ್ತಾರೆ. ಅರ್ಥಕ್ಕೆ ಮೀರಿದ ಘಟನೆ, ಗುರುಗಳ ಅವ್ಯಾಜ ಕರುಣೆ, ಅಪಾರ ಕರುಣೆಗೆ ಸಾಕ್ಷಿಯಾಗಿಬಿಡ್ತಾರೆ. ಹಾಗೆ ಕೆದರಿದ ಕೂದಲಿನಲ್ಲಿ ನಡುಗೋ ಹೆಜ್ಜೆಯೊಂದಿಗೆ ಮಗುವನ್ನು ಎದೆಗೌಚಿಕೊಂಡು ಒಂದೇ ಉಸಿರಿನಲ್ಲಿ ನರಸಿಂಹವನಕ್ಕೆ ಓಡಿ ಹೋಗ್ಬಿಡ್ತಾರೆ. ಭೂತಿಭೂಷಿತ ಸರ್ವಾಂಗಾಯ ನಮಃ ಭಸ್ಮಾಧಾರಣದಿಂದ ದಿವ್ಯವಾಗಿ ಕಂಗೊಳಿಸ್ತಾ ಇರೋ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಚಂದ್ರಮೌಳೀಶ್ವರ ಪೂಜೆ ಮಾಡ್ತಾ ಇರ್ತಾರೆ. ಆ ತಾಯಿ ಹೋಗೋ ನಿಂತ ಕೆಲ ಸಮಯಕ್ಕೆ ಮಹಾಸ್ವಾಮಿಗಳು ಪೂಜೆ ಮುಗಿಸೋ ಸಮಯ. ಕಮಲಮ್ಮ ಅವರು ಹೆಣ್ಣು ಮಕ್ಕಳ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ಮಹಾಸ್ವಾಮಿಗಳು ಪೂಜೆ ಮುಗಿಸಿ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಬರ್ತಾರೆ. ಹಾಗೆ ನಡ್ಕೊಂಡು ಬರ್ತಾ ಮಗುವನ್ನು ಎದೆಗೌಚಿಕೊಂಡು ನಡುಕ್ತಾ ನಿಂತಿರೋ ಕಮಲಮ್ಮ ಅವ್ರ ಮುಂದೆ ಜಗದ್ಗುರು ಮಹಾಸ್ವಾಮಿಗಳವ್ರು ಬರ್ತಾರೆ. ಅವ್ರ ಮಗು ವಿಶ್ವ ಕೈಕಾಲಲ್ಲಾಡಿಸ್ಕೊಂಡು ಕಿಲ್ಕಾರಿ ಹಾಕ್ತಾ ಇರುತ್ತೆ, ನಗ್ತಾ ಇರುತ್ತೆ. ಮಹಾಸ್ವಾಮಿಗಳು ಆ ತಾಯಿ ಮುಂದೆ ಬಂದು ಒಂದು ಕ್ಷಣ ನಿಂತ್ಬಿಟ್ಟು ಹೇಳ್ತಾರೆ, ತಾಯಿ, ನಿಮ್ಮ ಮಗುವಿಗೆ ಇನ್ನು ಯಾವುದೇ ಭಯ ಇಲ್ಲ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಆಶೀರ್ವಾದ ಮಾಡ್ತಾ ಮುಂದೆ ಸಾಕ್ತಾರೆ. ಆ ಭಸ್ಮ ವಿಭೂಷಿತ ಮಹಾಸ್ವಾಮಿಗಳನ್ನು ನೋಡಿದ ಕಮಲಮ್ಮ ಅವರಿಗೆ ತನ್ನ ಭಕ್ತರ ಯೋಗಕ್ಷೇಮಕ್ಕೆ ಸಾಕ್ಷಾತ್ ಪರಮೇಶ್ವರನೇ ಕೈಲಾಸದಿಂದ ಇಳಿದು ಬಂದೇನೋ, ಆ ಪರಮೇಶ್ವರನೇ ಎದುರು ಬಂದು ನಿಂತು ಆಶೀರ್ವಾದ ಮಾಡಿದನೇನೋ ಅನ್ನೋಂಗೆ ಭಾಸವಾಗುತ್ತೆ. ನಂತರ ಅವ್ರು ಹೇಳ್ತಾರೆ, ನನ್ನ ಮಗ ವಿಶ್ವನಿಗೆ ಏನಾಗಿತ್ತು, ಯಾಕೆ ಹಾಗೆ ಆಗಿತ್ತು, ಹೇಗೆ ಸರಿ ಹೋದ, ನನಗೆ ಯಾವುದೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಗೊತ್ತಿರೋದು ಒಂದೇ, ಅದೇನು ಅಂದರೆ ನನ್ನ ಮಗುವನ್ನು ರಕ್ಷಿಸಿದವರು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಮಾತ್ರ. ಅವರು ಬಿಟ್ಟರೆ ಇನ್ಯಾರೂ ಇಲ್ಲ. ಈಗ ನನ್ನ ಮಗ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾನೆ. ತನ್ನ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಆರೋಗ್ಯವಾಗಿ ಜೀವನ ನಡೆಸ್ತಾ ಇದ್ದಾನೆ. ಗುರುನಾಥರು ಕೂಡ ಅದನ್ನೇ ಹೇಳ್ತಾರೆ, ನೀನು ಇರುವ ಸ್ಥಳದಿಂದಲೇ ಆರ್ತನಾಗಿ ಮನಸ್ಸಿನಿಂದ ದೇವರನ್ನು ಕರಿ, ಗುರುವನ್ನು ಕರಿ, ಆತ ನಿನ್ನ ಕರೆಗೆ ಓಗೊಡ್ತಾನೆ. कौन कहता है भगवान आते नहीं, तुम मीरा के जैसे बुलाते नहीं, अच्युतं केशवं कृष्ण दामोदरं
ರಾಮನಾರಾಯಣಂ ಜಾನಕಿ ವಲ್ಲಭಂ. ನಮಗೆ ದೇವರನ್ನು, ಗುರುಗಳನ್ನು ಮನಸ್ಸಿಂದ ಕರೆಯೋ ರೀತಿ ಬರಬೇಕು ಅಷ್ಟೆ. ದೇವರು ಯಾವತ್ತೂ ನಮ್ಮ ಕರೆಗೆ ಓಗೊಡ್ತಾನೆ, ಗುರುಗಳು ಯಾವತ್ತೂ ನಮ್ಮ ಕರೆಗೆ ಓಗೊಡ್ತಾರೆ. ಎಲ್ರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು.